ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಈ ವಿಡಿಯೋಲಿ ಎಲ್ಲ ಇಂಪಾರ್ಟೆಂಟ್ ಇರುವಂಥ ಎನ್ವೈರ್ಮೆಂಟ್ ಆ್ಯಂಡ್ ಎಕಾಲಜಿ ರಿಲೇಟೆಡು ಕನ್ವೆನ್ಷನ್ಸ್ಗಳು, ಅದಾದಮೇಲೆ ಕಾನ್ಫರೆನ್ಸ್ಗಳು, ಇವೆಲ್ಲದೂ ಕೂಡ ನಮಗೆ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಕನ್ವೆನ್ಷನು ಯಾವುದಕ್ಕೆ ರಿಲೇಟೆಡ್ ಇದೆ ಮತ್ತು ಬೇಕಾಗಿರುವಂಥ ಡೀಟೇಲ್ಸ್ ಏನೇನು ಅವನ್ನೆಲ್ಲದನ್ನೂ ಕೂಡ ನಾವು ಈ ವಿಡಿಯೋಲಿ ನೋಡ್ಕೊಂಡಿರೋಣ. ಸೊ ನಿಮಗೆ PDFs ಮತ್ತು ಬೇರೆ ನೋಟ್ಸು ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ನಿಮಗೆ ಬೇರೆ ಯಾವುದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕಂತಂದರೆ ಆ ಟಾಪಿಕ್ ಹೆಸರು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ, ಅದ್ರ ಮೇಲೂ ಕೂಡ ನಾವು ವಿಡಿಯೋ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಕನ್ವೆನ್ಷನ್ ನಾವು ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ನೋಡ್ಕೊಳ್ಳೋಣ. ಇವಾಗಲೇ ಇದ್ರ ಬಗ್ಗೆ ತುಂಬ ಸರಿ ನಾವು ಕರೆಂಟ್ ಅಫೇರ್ಸಲ್ಲೂ ಕೂಡ ನೋಡ್ಕೊಂಡಿದ್ದೀವಿ. ಕನ್ವೆನ್ಷನ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಫಸ್ಟ್ ಒಂದು ನೆನ್ಪಿಟ್ಕೊಬೇಕಾಗಿರುವಂಥದ್ದು ಯಾವುದರ ರಿಲೇಟೆಡ್ ಇದೆ ಇದು ಅಂತ ಹೇಳ್ಬಿಟ್ಟು. ರಾಮ್ಸಾರ್ ಬಂದ್ಬಿಟ್ಟು ಯಾವುದರ ರಿಲೇಟೆಡ್ ಇದೆ? ರಾಮ್ಸಾರ್ ಬಂದ್ಬಿಟ್ಟು ವೆಟ್ಲ್ಯಾಂಡ್ಸ್ಗೆ ರಿಲೇಟ್ ಆಗಿರುವಂಥದ್ದು. ರಾಮ್ಸಾರ್ ಅನ್ನೋದೇ ಪ್ಲೇಸು ಇರಾನಲ್ಲಿ ಒಂದು ಸಿಟಿ ಹೌದಿದು. ರಾಮ್ಸಾರು 1971 ಇದು ಕನ್ವೆನ್ಷನ್ನ ಸೈನ್ ಮಾಡ್ಕೊಂಡಿದ್ರು. ಯಾವುದಕ್ಕೋಸ್ಕರ? ಇದು ವೆಟ್ಲ್ಯಾಂಡ್ಸ್ಗೋಸ್ಕರ. ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸು ಇದ್ರದ್ದು ಆಗಿತ್ತು. ಸೊ ಮೇನ್ ಏಮ್ ಆಗಿತ್ತು. ಸೊ ಏಮ್ ಏನಿದೆ ಇದ್ರದ್ದು ಆ್ಯಕ್ಚುಲಿ ಅಂತಂದರೆ ಡೆವಲಪ್ ಮಾಡಬೇಕು ಮತ್ತು ಮೇಂಟೈನ್ ಮಾಡಬೇಕು ಇಂಟರ್ನ್ಯಾಷನಲ್ ನೆಟ್ವರ್ಕ್ ಆಫ್ ವೆಟ್ಲ್ಯಾಂಡ್ಸು. ಸೊ ಇವುಗಳದ್ದು ರೆಕಾರ್ಡ್ಸ್ನ ಮೇಂಟೈನ್ ಮಾಡ್ಕೋಬೇಕು ಅಂತ. ಸೊ ಇಲ್ಲಿ ವೆಟ್ಲ್ಯಾಂಡ್ಸ್ ಅಂತ ಹೇಳಿದ ತಕ್ಷಣ ಇವರು ತುಂಬಾ ಬ್ರಾಡಾಗಿ ಡೆಫಿನೇಷನ್ನು ಕೂಡ ಕೊಟ್ಟಿರ್ತಾರೆ. ಅಂತಂದರೆ ಎಕ್ಸಾಂಪಲ್ ರೈಸ್ ಫೀಲ್ಡ್ಸ್ನು ಕೂಡ ಇವರು ವೆಟ್ಲ್ಯಾಂಡ್ಸ್ ಅಂತಲೇ ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಸೊ ರಾಮ್ಸಾರ್ ಕನ್ವೆನ್ಷನ್ ಅಂತಂದರೆ ವೆಟ್ಲ್ಯಾಂಡ್ಸ್. ಅದೇ ರಾಮ್ಸಾರ್ ಕನ್ವೆನ್ಷನ್ಸ್ಗಳ ಲಿಸ್ಟನ್ನು ನಾವು ಮೆನ್ಷನ್ ಮಾಡಿರ್ತೀವಲ್ಲ, ಅದನ್ನು ಮೇಂಟೈನ್ ಮಾಡುವಂಥ ರೆಕಾರ್ಡ್ಗೆ ನಾವು ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತಂದರೆ ರಾಮ್ಸಾರ್ ಕನ್ವೆನ್ಷನ್ ಅಂಡರಲ್ಲೇ ಈ ಲಿಸ್ಟನ್ನ ಏನು ಮೇಂಟೈನ್ ಮಾಡ್ಕೊಂಡಿರ್ತಾರಲ್ಲ ವೆಟ್ಲ್ಯಾಂಡ್ಸಿಂದು, ಅದನ್ನು ನಾವು ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಸ್ಟಾಕ್ಹೋಮ್ 1972 ಸ್ಟಾಕ್ಹೋಮ್ ಕನ್ವೆನ್ಷನ್ ಅಥವಾ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಬಂದ್ಬಿಟ್ಟು ಹ್ಯೂಮನ್ ಎನ್ವೈರ್ಮೆಂಟ್ ರಿಲೇಟೆಡು. ಸೊ ಇದೇನಾಗಿತ್ತು ಅಂತಂದರೆ ಫಸ್ಟ್ ಡಿಕ್ಲರೇಷನ್ನು ಇಂಟರ್ನ್ಯಾಷನಲ್ ಪ್ರೊಟೆಕ್ಷನ್ ಆಫ್ ಎನ್ವೈರ್ಮೆಂಟ್ಗೋಸ್ಕರ ಆಗಿರೋಂಥ ಫಸ್ಟ್ ಡಿಕ್ಲರೇಷನು. ಸ್ಟಾಕ್ಹೋಮ್ ಸ್ವೀಡನಲ್ಲಿ 5th 16th ಜೂನ್ವರೆಗೂ ಕೂಡ 1972 ಇದೊಂದು ಕಾನ್ಫರೆನ್ಸು ನಡೆದಿತ್ತು. ಇಂಡಿಯಾ ಕಡೆಯಿಂದ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಯವರು ವಿಸಿಟ್ ಮಾಡಿದ್ರು. ನೆಕ್ಸ್ಟು CMS ಅಂತಲೂ ಕೂಡ ಕರೀತಾರೆ. CMS ಅಂತಂದರೆ ಕನ್ವೆನ್ಷನ್ ಆಫ್ ಮೈಗ್ರೇಟ್ರಿ ಸ್ಪೀಷೀಸ್. ಕನ್ವೆನ್ಷನ್ ಆಫ್ ಮೈಗ್ರೇಟ್ರಿ ಸ್ಪೀಷೀಸ್ ಅಂತ. CMSಗೆ ಇನ್ನೊಂದು ಹೆಸರು ಬಂದ್ಬಿಟ್ಟು ನಮಗೆ ಬಾರ್ನ್ ಕನ್ವೆನ್ಷನ್. ತುಂಬ ಸರಿ ಇದನ್ನು ಇವಾಗಲೇ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸೊ CMS ಅಂತಂದರೆ ನಮಗೆ ಬಾರ್ನ್ ಕನ್ವೆನ್ಷನ್. ಸೊ ಬಾರ್ನ್ ಕನ್ವೆನ್ಷನ್ ಯಾವುದಕ್ಕೆ ರಿಲೇಟೆಡು ಅಂತಂದರೆ ಮೈಗ್ರೇಟ್ರಿ ಸ್ಪೀಸೀಸ್ಗಳ ಪ್ರೊಟೆಕ್ಷನ್ಗೋಸ್ಕರ. ಸೊ ಮೈಗ್ರೇಟ್ರಿ ಸ್ಪೀಸೀಸ್ಗಳ ಪ್ರೊಟೆಕ್ಷನ್ಗೋಸ್ಕರ. ಮತ್ತು ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನೋಡಿ, ಓನ್ಲಿ ಕನ್ವೆನ್ಷನ್ ಇರುವಂಥದ್ದು ಇದು. ಓನ್ಲಿ ಕನ್ವೆನ್ಷನ್ ಯಾವುದು ರಿಲೇಟೆಡು ಅಂತಂದರೆ ಟೇಕಿಂಗ್ ಆರ್ ಹಾರ್ವೆಸ್ಟಿಂಗ್ ಆಫ್ ಸ್ಪೀಸೀಸ್ ಫ್ರಮ್ ದ ವೈಲ್ಡ್. ಸೊ ವೈಲ್ಡಿಂದ ತೊಗೊಂಡಿರುವಂಥ ಸ್ಪೀಸೀಸ್ಗಳನ್ನ ಹಾರ್ವೆಸ್ಟ್ ಯಾವ ಥರ ಮಾಡ್ಕೊಳ್ಳೋಂಥದ್ದು, ಅಥವಾ ಮೈಗ್ರೇಟ್ರಿ ಸ್ಪೀಸೀಸ್ಗಳ ಪ್ರೊಟೆಕ್ಷನ್ಗೋಸ್ಕರ ಏನೇನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕನ್ವೆನ್ಷನಲ್ಲಿ ಇಟ್ಟಿದ್ದಾರೆ. ಸೊ ಎನ್ಫೋರ್ಸ್ಮೆಂಟಿಗೆ ಬಂದಿರೋವಂಥದ್ದು 1983. ಅದೇ CMS ಇಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 13. COP ಅಂತಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ. ಸೊ ಎಲ್ಲರೂ ಕೂಡ ಏನು ಮೆಂಬರ್ಸ್ ಇರ್ತಾರಲ್ಲ ಅವರೆಲ್ಲರೂ ಒಂದೊಂದು ಊರಲ್ಲಿ ಸಿಗ್ತಾ ಇರ್ತಾರೆ. ಈಗ ಎಕ್ಸಾಂಪಲ್ ಇಂಡಿಯಾದಲ್ಲಿ ಸಿಕ್ಕಿರ್ಬೋದು, ನೆಕ್ಸ್ಟ್ ಇಯರು ಬಂದ್ಬಿಟ್ಟು ಬೇರೆ ಕಡೆ ಎಲ್ಲರೂ ಒಂದು ಕಡೆ ಪ್ರೆಸಿಡೆಂಟ್ಶಿಪ್ಪಲ್ಲಿ ಸಿಕ್ಕಿರ್ಬೋದು ಅವರು. ಸೊ ಅದನ್ನು ನಾವೇನಂತ ಕರಿತೀವಿ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದೇ ಥರ ಕಾನ್ಫರೆನ್ಸ್ ಆಫ್ ಪಾರ್ಟೀಸು ಅದೇನು ನಡೆದಿತ್ತು? 13 ಬಂದ್ಬಿಟ್ಟು ಇಂಡಿಯಾದಲ್ಲಿ ನಡೆದಿತ್ತು. ಇಂಡಿಯಾದಲ್ಲಿ ಎಲ್ಲಿ ನಡೆದಿತ್ತು ಅಂತಂದರೆ ಗುಜರಾತಲ್ಲಿ ನಡೆದಿತ್ತು. ಆ ಟೈಮಲ್ಲಿ ಅದರ ಲೋಗೋ ಬಂದ್ಬಿಟ್ಟು ಕೊಲ್ಲಂ ಇಟ್ಟಿದ್ರು. ಕೊಲ್ಲಂ ಅಂತಂದರೆ ಏನು? ಕೊಲ್ಲಂ ಅಂತಂದರೆ ಅದೊಂದು ಟ್ರೆಡಿಷ್ನಲ್ ಆರ್ಟ್ ಫಾರ್ಮು ಸೌತ್ ಇಂಡಿಯಾದು. ಸೊ ಇದನ್ನು ಮೈಗ್ರೇಟ್ರಿ ಸ್ಪೀಸೀಸ್ನ ಸಿಂಬಲ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಂಡಿದ್ರು ಈ ಕನ್ವೆನ್ಷನಲ್ಲಿ. ಇದರಲ್ಲಿ ಆಮೋರ್ ಫಾಲ್ಕನು, ಮರೀನ್ ಟರ್ಟಲ್ಸ್ ಇವೆಲ್ಲದೂ ಕೂಡ ಇತ್ತು. ಇಂಪಾರ್ಟೆನ್ಸ್ ಬಂದ್ಬಿಟ್ಟು ಇಕೋಲಾಜಿಕಲ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದರು. ನೆಕ್ಸ್ಟು ಓಝೋನ್ ಡೆಪ್ಲಿಕ್ಷನ್ ರಿಲೇಟೆಡ್ ಕನ್ವೆನ್ಷನ್ಸ್ ಯಾವುದಾದ್ರು ಇದ್ದಾವೆ ಅಂತಂದರೆ ಫಸ್ಟ್ ನೋಡಿ ವಿಯೆನ್ನಾ ಕನ್ವೆನ್ಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಓಝೋನ್. ವಿಯೆನ್ನಾ ಕನ್ವೆನ್ಷನ್ ಅಂತ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು ಮಾಂಟ್ರಿಯಲ್ ಪ್ರೋಟೋಕಾಲ್. ಸೊ ಮಾಂಟ್ರಿಯಲ್ ಪ್ರೋಟೋಕಾಲು ಕೂಡ ನಮಗೆ ಓಝೋನ್ ಡಿಪ್ಲೆಟಿಕ್ ಸಬ್ಸ್ಟೆನ್ಸಸ್ಸು ಮತ್ತು ಕೆಲವೊಂದು ಹೈಡ್ರೋಫ್ಲೋರೋ ಕಾರ್ಬನ್ಸು. ಸೊ ಓಝೋನಿಗೆ ರಿಲೇಟೆಡ್ ಆಗಿರೋವಂಥದ್ದು ಯಾವುದ್ಯಾವುದು? 2 ಪಾಯಿಂಟು. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ವಿಯೆನ್ನಾ ಕನ್ವೆನ್ಷನ್ನು, ಸೆಕೆಂಡ್ ಒಂದು ಬಂದ್ಬಿಟ್ಟು ನಮಗೆ ಮಾಂಟ್ರಿಯಲ್. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್. ನೆಕ್ಸ್ಟು ಕಿಗಾಲಿ ಅಗ್ರಿಮೆಂಟು ನಾವು ನೋಡ್ಕೋಬೇಕು ಅಂತಂದರೆ 2016 ಸೈನ್ ಮಾಡ್ಕೊಂಡಿದ್ದು. ಆಲ್ಮೋಸ್ಟ್ 170 ಕಂಟ್ರೀಸು ಇದನ್ನು ಅಗ್ರಿ ಮಾಡ್ಕೊಂಡಿದ್ದು, ಅಟೆಂಡ್ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು, ಅಂತಂದರೆ ಅಮೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾವುದು ರಿಲೇಟೆಡು? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ನಾವು ಇವಾಗ ಏನು ನೋಡ್ಕೊಂಡಿದ್ವಲ್ಲ ಓಝೋನ್ ಲೇಯರ್ ಡಿಪ್ಲಿಕ್ಷನ್ಗೋಸ್ಕರ. ಸೊ ಅದರ ರಿಲೇಟೆಡು ಇವರು ಅಮೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿ ಮಾಡ್ಕೊಂಡಿದ್ದು. ಸೊ ಕಿಗಾಲಿ ಮೇನ್ ಏಮ್ ಏನಿದೆ?
ಕಿಗಾಲಿ ಅಂತ ಹೇಳಿದ ತಕ್ಷಣ ನಮ್ಗೆ ನೆನ್ಪಿಟ್ಬೇಕಾಗಿರುವಂಥದ್ದು ಏನು ಅಂತಂದರೆ HFCs ಅಂತಂದರೆ ಹೈಡ್ರೋ ಫ್ಲೂರೋ ಕಾರ್ಬನ್ಸ್. HFCs ಅಂತಂದರೆ ಹೈಡ್ರೋ ಫ್ಲೂರೋ ಕಾರ್ಬನ್ಸ್ ಅಂತ ಹೇಳ್ಬಿಟ್ಟು. ಏನು ಹೈಡ್ರೋಫ್ಲೂರೋ ಕಾರ್ಬನ್ಸ್ ಅಂತಂದರೆ ಇವುಗಳ ಪ್ರೊಡಕ್ಷನ್ನು ಮತ್ತು ಕನ್ಸಂಪ್ಷನ್ನ ಕಮ್ಮಿ ಮಾಡ್ಕೋಬೇಕು ಅಂತ. ಫಸ್ಟ್ ಆಫ್ ಆಲ್ ಹೈಡ್ರೋಫ್ಲೂರೋ ಕಾರ್ಬನ್ಸ್ನ ನಾವು HCFCs ಅಂತಂದರೆ ಹೈಡ್ರೋಕ್ಲೋರೋಫ್ಲೂರೋ ಕಾರ್ಬನ್ಸ್ ಮತ್ತು ಕ್ಲೋರೋಫ್ಲೂರೋ ಕಾರ್ಬನ್ಸ್ಗೆ ಆಲ್ಟರ್ನೇಟಿವ್ ಆಗಿ ಅಥವಾ ರೀಪ್ಲೇಸ್ಮೆಂಟ್ ಆಗಿ ಅದನ್ನು ಯೂಸ್ ಮಾಡ್ಕೊತಾ ಇರ್ತೀವಿ. ಆದರೆ ಇದು ಕೂಡ ತುಂಬಾ ಪವರ್ಫುಲ್ ಆಗಿರುವಂಥ ಗ್ರೀನ್ ಹೌಸ್ ಗ್ಯಾಸು. ಸೊ ಇದರಿಂದನೂ ಕೂಡ ಎನ್ವೈರ್ಮೆಂಟ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಫೇಸ್ ಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಿಗಾಲಿ ಅಗ್ರಿಮೆಂಟಲ್ಲಿ ಹೇಳಿರುವಂಥದ್ದು. ರಾಟರ್ಡ್ಯಾಮ್ ಕನ್ವೆನ್ಷನ್ ಬಂದ್ಬಿಟ್ಟು ಯಾವುದು ರಿಲೇಟೆಡ್ ಇದೆ? ರಾಟರ್ಡ್ಯಾಮ್ ಕನ್ವೆನ್ಷನ್ ಬಂದ್ಬಿಟ್ಟು ನಮಗೆ ಹೆಜಾರ್ಡಸ್ ಕೆಮಿಕಲ್ಸ್ ಮತ್ತು ಪೆಸ್ಟಿಸೈಡ್ಸು ಇವುಗಳ ಟ್ರೇಡ್ ರಿಲೇಟೆಡ್ ಇದೆ. ಹೆಜಾರ್ಡಸ್ ಕೆಮಿಕಲ್ಸ್ ಮತ್ತು ಪೆಸ್ಟಿಸೈಡ್ಸ್ಗಳ ಟ್ರೇಡ್ ರಿಲೇಟೆಡಲ್ಲಿ ನಮಗೆ ಇರುವಂಥದ್ದು ಇದು ಯಾವುದು? ರಾಟರ್ಡ್ಯಾಮ್ ಕನ್ವೆನ್ಷನ್. ಸ್ಟಾಕ್ಹೋಮ್ ಕನ್ವೆನ್ಷನು ನಾವು ಆವಾಗಲೇ ನೋಡ್ಕೊಂಡಿರುವಂಥದ್ದು ಎನ್ವೈರ್ಮೆಂಟ್ ರಿಲೇಟೆಡ್. ಸ್ಟಾಕ್ಹೋಮ್ ಕನ್ವೆನ್ಷನ್ ಒನ್ ಆಫ್ ದ ಫಸ್ಟು ಅದು ಎನ್ವೈರ್ಮೆಂಟ್ ಕನ್ವೆನ್ಷನ್ಸು. ಸೊ ಸ್ಟಾಕ್ಹೋಮ್ ಕನ್ವೆನ್ಷನ್ ಆನ್ POPs ಅಂತಂದ್ರೇನು? ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸು. ಇದು ನೋಡಿ, ಇದೊಂದು ಎನ್ವೈರ್ಮೆಂಟಲ್ ಟ್ರೀಟಿ 2001 ಸೈನ್ ಮಾಡ್ಕೊಂಡಿರುವಂಥದ್ದು. ಯಾವುದಕ್ಕೋಸ್ಕರ ಅಂತಂದರೆ ಎಲಿಮಿನೇಟ್ ಮಾಡಬೇಕು POPsಗಳನ್ನ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ಗಳನ್ನ. ನೆಕ್ಸ್ಟು ನಾವು ಅರ್ತ್ ಸಮಿಟ್ ಅಥವಾ 1992ನ ನಾವು ನೋಡ್ಕೋಬೇಕು ಅಂತಂದರೆ ಇದು ತುಂಬಾ ಸರಿ ಎಕ್ಸಾಮಿಗೆ ಕೇಳಿದ್ದಾರೆ. ಯಾಕೆ ಅಂತಂದರೆ ಎನ್ವೈರ್ಮೆಂಟು ರಿಲೇಟೆಡು ಸ್ಟೆಪ್ಸ್ ತೊಗೊಳ್ಳೋದ್ರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು ಲೀಪ್ಸ್ ಇದನ್ನು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಯಾಕೆಂತಂದರೆ ಸ್ಟಾಕ್ಹೋಮ್ ಡಿಕ್ಲರೇಷನ್ ಏನು ಮಾಡ್ಕೊಂಡಿದ್ರಲ್ಲ 1972 ಅದಾದಮೇಲೆ ನೈರೋಬಿ ಡಿಕ್ಲರೇಷನ್ ಮಾಡ್ಕೊಂಡಿದ್ರು 1982 10 ವರ್ಷಕ್ಕೆ. ಸ್ಟಾಕ್ಹೋಮ್ ಡಿಕ್ಲರೇಷನ್ 72, ನೈರೋಬಿ ಡಿಕ್ಲರೇಷನ್ 1982. ಅದೇ ಥರ ಥರ್ಡ್ ಮೇಜರ್ ಡಿಕ್ಲರೇಷನ್ ಬಂದ್ಬಿಟ್ಟು ನಮಗೆ ಅರ್ತ್ ಸಮಿಟು ಅಥವಾ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಇದು ಎಲ್ಲಿ ಕಂಡಕ್ಟ್ ಆಗಿತ್ತು ಅಂತಂದರೆ ರಿಯೋ ಡೆ ಜನೇರಿಯೋ, ಬ್ರೆಜಿಲಲ್ಲಿ 1992 ಕಂಡಕ್ಟ್ ಆಗಿದ್ದಿತ್ತು. ಸುಮಾರು 150 ಕಂಟ್ರೀಸ್ ಇದನ್ನು ಅಟೆಂಡ್ ಮಾಡ್ಕೊಂಡಿದ್ರು. ಇದನ್ನು ಅರ್ತ್ ಸಮಿಟ್ ಅಂತಲೂ ಕೂಡ ಕರೀತಾರೆ. ಈ ಸಮಿಟ್ಟು ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ 2 ಪಾಯಿಂಟ್ಸ್ ಇದ್ದಾವೆ. ಫಸ್ಟ್ ಒಂದು ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿರುವಂಥ ಕಾನ್ಫರೆನ್ಸ್ ಆಗಿತ್ತು. ಸೊ ಬಿಗ್ಗೆಸ್ಟ್ ಕಾನ್ಫರೆನ್ಸ್ ಆಗಿತ್ತು ಹಿಸ್ಟ್ರಿಯಲ್ಲೇ ಎನ್ವೈರ್ಮೆಂಟ್ ರಿಲೇಟೆಡು. ಅದ್ರ ಜೊತೆಗೆ ಇದರಲ್ಲಿ ಅಜೆಂಡಾ 21 ಅಂತ ಹೇಳ್ಬಿಟ್ಟು ಬಂದಿತ್ತು. ಅಜೆಂಡಾ 21 ಅಂತ ಹೇಳ್ಬಿಟ್ಟು ಅಂತಂದರೆ ಇದೇನು ಅಜೆಂಡಾ 21 ಅಂತಂದರೆ ಇದೊಂದು ಆ್ಯಕ್ಷನ್ ಪ್ಲ್ಯಾನು. ಏನೇನು ಸ್ಟೆಪ್ಸ್ ತೊಗೋಬೇಕು ನೀವು ಅಂತ ಹೇಳ್ಬಿಟ್ಟು, ಏನೇನು ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗಿತ್ತು. ಬಟ್ ಪಾಯಿಂಟ್ಸ್ ಏನು ಅಂತಂದರೆ ನಾನ್ ಬೈಂಡಿಂಗ್ ಪ್ರಿನ್ಸಿಪಲ್ ಇತ್ತು. ಅಂತಂದರೆ ಈ ಥರ ಸ್ಟೆಪ್ಸ್ ತೊಗೋಬೇಕು ನೀವು, ಹೌದು, ಬಟ್ ಈ ಥರ ಸ್ಟೆಪ್ಸ್ ತೊಗೊಳ್ಳಿಲ್ಲ ಅಂತಂದರೆ ಏನಾದರೂ ಪನಿಷ್ಮೆಂಟ್ ಇದೆಯಾ, ಲೀಗಲಿ ಏನಾದರೂ ಪ್ರೊಸೀಜರ್ ಕಂಡಕ್ಟ್ ಮಾಡ್ತಾರಾ ಅಂತಂದರೆ ಇಲ್ಲ, ಆ ಥರದ್ದೇನೂ ಇರ್ತಾ ಇರಲಿಲ್ಲ. ಸೊ ಅದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಯಾಕೆಂತಂದರೆ ಅಕಸ್ಮಾತ್ ಲೀಗಲಿ ಬೈಂಡಿಂಗ್ ಆಗಿದ್ದಿದ್ರೆ ಎಲ್ಲ ಕಂಟ್ರೀಸು ಕೂಡ ತುಂಬ ಸೀರಿಯಸ್ ಆಗಿ ಸ್ಟೆಪ್ಸ್ ತೊಗೊಳುತ್ತೆ. ಬಟ್ ಇದು ಲೀಗಲಿ ಬೈಂಡಿಂಗ್ ಆಗಿರಲಿಲ್ಲ. ಅದ್ರ ಜೊತೆ ಇದು ಬಂದ್ಬಿಟ್ಟು ಕನ್ವೆನ್ಷನು ಕ್ಲೈಮೇಟ್ ಚೇಂಜ್ ಮೇಲೆ ಮತ್ತು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಮೇಲೆ ಇತ್ತು. ನೆಕ್ಸ್ಟು ಕ್ಯೋಟೋ ಪ್ರೋಟೋಕಾಲ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 3, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜು. ಸೊ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಸಮಿಟು 1997 ನಡೆದಿತ್ತು. ಇಂಡಿಯಾ ಇದನ್ನು 2002 ರ್ಯಾಟಿಫೈ ಮಾಡ್ಕೊಂಡಿದ್ದಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು? USA ಯಾವಾಗಲೂ ಕೂಡ ರ್ಯಾಟಿಫೈ ಮಾಡಿಲ್ಲ ಕ್ಯೋಟೋ ಪ್ರೋಟೋಕಾಲ್ನ. ಅದಾದಮೇಲೆ ಕೆನಡಾ ರೀಸೆಂಟಾಗಿ 2012 ಕೆನಡಾ ಇದನ್ನು ವಿಡ್ರಾ ಮಾಡ್ಕೊಂಡಿದೆ. ಫೋರ್ಸಿಗೆ ಬಂದಿದ್ದು 2005. ಯಾವುದರ ರಿಲೇಟೆಡ್ ಇದು ಕ್ಯೋಟೋ ಪ್ರೋಟೋಕಾಲ್ ಅಂತಂದರೆ ಇದು ಗ್ರೀನ್ ಹೌಸ್ ಗ್ಯಾಸಸ್ಗಳ ರಿಡಕ್ಷನ್ಗೆ, ನಾವು ಎಮಿಷನ್ ಏನು ಮಾಡ್ತೀವಿ ಅವುಗಳ ರಿಡಕ್ಷನ್ಗೆ ಏನು ಅರ್ತ್ ಸಮಿಟ್ ನಮಗೆ 1992 ಅರ್ತ್ ಸಮಿಟ್ ಆಗಿತ್ತಲ್ಲ ಅದರದೇ ಇದು ಕೂಡ ಫಾಲೋ ಅಪ್ ಅಂತಂದರೆ ಅದರದೇ ಇದು ಎಕ್ಸ್ಟೆನ್ಷನ್ನು. ಇದರಲ್ಲಿ ಏನು ಮಾಡಿದ್ರು, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದ್ರು. ನೆಕ್ಸ್ಟು ಪ್ಯಾರಿಸ್ ಅಗ್ರಿಮೆಂಟ್ ಬಂದ್ಬಿಟ್ಟು 2015 ಸೈನ್ ಮಾಡ್ಕೊಂಡಿರುವಂಥದ್ದು. 2016 ಇದು ಫೋರ್ಸ್ಗೆ ಬಂದಿತ್ತು. ಇವಾಗವರೆಗೂ ನಾವು ನೋಡ್ಕೋಬೇಕು ಅಂತಾರೆ 55+ ಕಂಟ್ರೀಸು ಇವುಗಳನ್ನ ರ್ಯಾಟಿಫೈ ಮಾಡ್ಕೊಂಡಿದೆ. ಅಟ್ಲೀಸ್ಟು 55% ಅಷ್ಟು ಗ್ಲೋಬಲ್ ಎಮಿಷನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಏನು ಮಾಡಿದ್ರು ಅಂತಂದರೆ NDCsಗಳನ್ನ ಸೈನ್ ಮಾಡ್ಕೊಂಡಿದ್ರು. ಅಂತಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸು. ಅಂತಂದರೆ ಇವಾಗ ಪ್ಯಾರಿಸ್ ಅಗ್ರಿಮೆಂಟ್ ಅಂಡರಲ್ಲಿ ನಾವೇನೋ ಸರಿ, ಪ್ಯಾರಿಸ್ ಅಗ್ರಿಮೆಂಟ್ ಬಂದ್ಬಿಟ್ಟು ಕ್ಲೈಮೇಟ್ ಚೇಂಜನ್ನ ನಾವು ಕಮ್ಮಿ ಮಾಡಬೇಕು, ಇದನ್ನು ರಿವರ್ಸ್ ಮಾಡ್ಕೋಬೇಕು, ಮುಂಚೆ ಥರ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ರು, ಹೌದು. ಬಟ್ ಎಲ್ಲ ಕಂಟ್ರೀಸು ಕೂಡ, ಕೆಲವೊಂದು ಕಂಟ್ರೀಸು ಕೂಡ ಏನು ಮಾಡ್ಕೊಂಡಿತ್ತು ಅಂತಂದರೆ ಅವ್ರ ಕಡೆಯಿಂದ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿತ್ತು. ಅದರಲ್ಲಿ ಇಂಡಿಯಾದು ನಾವು ನೋಡ್ಕೋಬೇಕು ಅಂತಂದರೆ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸು ಅಕ್ಟೋಬರ್ 2015 ಲೀಮಾ ಸಮಿಟಲ್ಲಿ ಏನು ಮಾಡಿತ್ತು ಅಂತಂದರೆ ಎಲ್ಲ ಕಂಟ್ರೀಸು ಕೂಡ ಅನೌನ್ಸ್ ಮಾಡಿತ್ತು INDCಸು ಬೈ
2015 ನವಂಬರಲ್ಲಿ. ಇಂಡಿಯಾ ಏನು ಹಿಡಿತ್ತು ಅಂತಂದರೆ ಎಮಿಷನ್ನ ನಾವು 33%ಇಂದ 35%ವರೆಗೂ ಕೂಡ ರಿಡ್ಯೂಸ್ ಮಾಡ್ತೀವಿ 2030 ಒಳಗಡೆ. ಯಾವ ಲೆವೆಲ್ ಕಂಪೇರ್ ಮಾಡಿಕೊಂಡ್ರೆ 2005 ಇರುವಂಥ ಲೆವೆಲಿಗೆ 33ಇಂದ 35% ಅಷ್ಟು ನಾವು 2030 ಒಳಗಡೆ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಇಂಡಿಯಾ ಮಾಡಿತ್ತು. ನೆಕ್ಸ್ಟು ನಮಗೆ CBD ಅಥವಾ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಯಾವುದು ರಿಲೇಟೆಡ್ಡು, ಏನು ನಮ್ಮಲ್ಲಿ ಬಯೋಲಾಜಿಕಲ್ ರಿಸರ್ವ್ಸ್ ಇರುತ್ತಲ್ಲ, ಸೊ ನಮಗೆ ಎನ್ವೈರ್ಮೆಂಟಲ್ಲಿ ಏನು ರಿಸೋರ್ಸ್ಗಳಿರುತ್ತೆ ಅವನ್ನು ಯೂಟಿಲೈಸೇಷನ್ ನೀಟಾಗಿ ಮಾಡ್ಕೋಬೇಕು. ಅಂತಂದರೆ ಇಷ್ಟು ರಿಸೋರ್ಸ್ ಇದೆ ಅಂತಂದರೆ ಕಂಪ್ಲೀಟಾಗಿ ಯೂಟಿಲೈಸ್ ಮಾಡ್ಕೊತಾ ಇರಬಾರ್ದು, ಸಸ್ಟೈನೇಬಲ್ ಆಗಿ ಯೂಟಿಲೈಸ್ ಮಾಡ್ತಾ ಇರಬೇಕು. ಸಸ್ಟೈನೇಬಲ್ ಆಗಿ ಯೂಟಿಲೈಸ್ ಮಾಡ್ಕೋಬೇಕು ಬಯೋಲಾಜಿಕಲ್ ಡೈವರ್ಸಿಟಿ ಅಂತಂದರೆ ಏನು ಅಂತಂದರೆ ಇವಾಗಲೂ ಕೂಡ ನಾವು ಯೂಸ್ ಮಾಡ್ಕೋಬೇಕು ನೀಟಾಗಿ, ಅದ್ರ ಜೊತೆಗೆ ಫ್ಯೂಚರ್ ಜನ್ರೇಷನ್ಸ್ವರೆಗೂ ಕೂಡ ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇರಬೇಕು. ಅದರಿಂದ ಎನ್ವೈರ್ಮೆಂಟ್ಗೂ ಕೂಡ ಏನೂ ಡ್ಯಾಮೇಜ್ ಆಗಬಾರ್ದು, ಅದನ್ನು ನಾವು ಸಸ್ಟೈನಬಲ್ ಯೂಟಿಲೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಕಾರ್ಟಿಜಿನಾ ಪ್ರೋಟೋಕಾಲು. ಕಾರ್ಟಿಜಿನಾ ಪ್ರೋಟೋಕಾಲು ಯಾವುದು ರಿಲೇಟೆಡ್ ಇದೆ? ಕಾರ್ಟಿಜಿನಾ ಪ್ರೋಟೋಕಾಲ್ ಬಂದ್ಬಿಟ್ಟು ಬಯೋಸೇಫ್ಟಿ ಇಶ್ಯೂಸ್ ರಿಲೇಟೆಡ್ ಇದೆ. ಇದಷ್ಟೇ ನೆನ್ಪಿಟ್ಕೊಂಡಿರಿ, ಕಾರ್ಟಿಜಿನಾ ಅಂತಂದರೆ ಬಯೋಸೇಫ್ಟಿ ಅಂತ. ಬಯೋಸೇಫ್ಟಿ ಇದೇ ಥರ ನಮಗೆ ಎಕ್ಸಾಮಲ್ಲೂ ಕೂಡ ಕೇಳ್ಕೊಂಡಿರ್ತಾರೆ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, ಬಯೋಟೆಕ್ನಾಲಜಿ ಫೀಲ್ಡಲ್ಲಿ ಏನು ನಮಗೆ ರ್ಯಾಪಿಡಾಗಿ ಎಕ್ಸ್ಪ್ಯಾನ್ಷನ್ ಆಗ್ತಿರುತ್ತಲ್ಲ, ಅದರಿಂದ ಏನು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗಬಾರ್ದು ಸೊಸೈಟಿಯಲ್ಲಿ ಅಂತ ಹೇಳ್ಬಿಟ್ಟು ಇದು ಬಯೋಸೇಫ್ಟಿಗೋಸ್ಕರ ಕಾರ್ಟಿಜಿನಾ ಪ್ರೋಟೋಕಾಲ್ ಮಾಡ್ಕೊಂಡಿರೋಂಥದ್ದು. ಸೊ ಬಯೋಲಾಜಿಕಲ್ ಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಅವುಗಳಿಂದ ಆಗುವಂಥ ರಿಸ್ಕಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳೋವಂಥದ್ದು. ಅಂತಂದರೆ ಜೆನೆಟಿಕಲಿ ಮಾಡಿಫೈ ಆಗಿ ಮಾಡಿರೋಂಥ ಆರ್ಗ್ಯಾನಿಸಮ್ಸು, ಇವಾಗ ಟೈಗರು ಮತ್ತು ಲಯನ್ನು ಸೇರಿಸ್ಬಿಟ್ಟು ಲೈಗರ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಸೊ ಈ ಥರದ್ದು ಏನಾದ್ರು ಜೆನೆಟಿಕಲಿ ಮಾಡಿಫೈ ಮಾಡ್ತಾ ಇರ್ತಾರೆ, ಇದರಿಂದಾಗಿ ಏನು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗಬಾರ್ದು, ಪೊಟೆನ್ಷಿಯಲ್ ಆಗಿ ರಿಸ್ಕ್ ಏನಿರುತ್ತಲ್ಲ ಆ ರಿಸ್ಕು ಬರಬಾರ್ದು ಅಂತ ಹೇಳ್ಬಿಟ್ಟು ಇರೋವಂಥದ್ದು ಪ್ರೋಟೋಕಾಲ್ ನಮಗೆ ಕಾರ್ಟಿಜಿನಾ ಪ್ರೋಟೋಕಾಲು. ನಗೋಯಾ ಪ್ರೋಟೋಕಾಲ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಸೆಕೆಂಡ್ ಪ್ರೋಟೋಕಾಲ್ ಆಗುತ್ತೆ ನಮಗೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಮೇಲ್ಗಡೆ ಇದು. ಸೊ ಇದು ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ 2000 ಕಾರ್ಟಿಜಿನಾ ಪ್ರೋಟೋಕಾಲ್ ಸೈನ್ ಮಾಡ್ಕೊಂಡಿದ್ದು ಯಾವುದು ರಿಲೇಟೆಡು, ಬಯೋಲಾಜಿಕಲ್ ಸೇಫ್ಟಿ ರಿಲೇಟೆಡು. ಅದಾದಮೇಲೆ 2010 ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಆಗೋಯಿತು. ಅದಾದಮೇಲೆ ನಗೋಯಾ ಪ್ರೋಟೋಕಾಲ್ ಯಾವುದು ರಿಲೇಟೆಡು ಅಂತಂದರೆ ಆ್ಯಕ್ಸಸ್ ಟು ಜೆನೆಟಿಕ್ ರಿಸೋರ್ಸಸ್ ಮತ್ತು ಫೇರ್ ಆ್ಯಂಡ್ ಈಕ್ವಿಟೇಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಫ್ರಮ್ ಯೂಟಿಲೈಸೇಷನ್. ಅಂತಂದರೆ ಜೆನೆಟಿಕಲಿ ರಿಸೋರ್ಸಸ್ನ ಏನು ಯೂಟಿಲೈಸ್ ಮಾಡ್ಕೊತಾ ಇರ್ತಾರಲ್ಲ ಅದರ ಯೂಟಿಲೈಸೇಷನ್ನ ನೀಟಾಗಿ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಗ್ಲೋಬಲ್ ಟೈಗರ್ ಫೋರಮ್ ತುಂಬ ಇಂಪಾರ್ಟೆಂಟು. ಓನ್ಲಿ ಇಂಟರ್ ಗೌರ್ಮೆಂಟಲ್ ಇಂಟರ್ನ್ಯಾಷನಲ್ ಬಾಡಿ ಯಾವುದು ರಿಲೇಟೆಡು ಅಂತಂದರೆ ಟೈಗರ್ಸ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಲೊಕೇಶನ್ ಎಲ್ಲಿದೆ ಇದು? ಡೆಲ್ಲಿಯಲ್ಲಿದೆ, ನ್ಯೂ ಡೆಲ್ಲಿಯಲ್ಲಿದೆ, ಇಂಡಿಯಾದಲ್ಲಿ ಇರೋವಂಥದ್ದು. ಇದು 1993 ಇದನ್ನು ಫಾರ್ಮ್ ಮಾಡ್ಕೊಂಡಿದ್ರು. ಯಾರ ರೆಕಮೆಂಡೇಷನ್ ಮೇಲೆ ಅಂತಂದರೆ ಇಂಟರ್ನ್ಯಾಷನಲ್ ಸಿಂಪೋಸಿಯಮ್ ಆನ್ ಟೈಗರ್ ಕನ್ವೆನ್ಷನ್. ಸೊ ಇದ್ರ ಮೇಲೆ ರೆಕಮೆಂಡೇಷನ್ ಮೇಲೆ ಇದನ್ನು ಸೆಟಪ್ ಮಾಡ್ಕೊಂಡಿದ್ರು. ಮಿನಾಮಾಟಾ ಕನ್ವೆನ್ಷನ್ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಎಮ್ ಫಾರ್ ಮಿನಾಮಾಟಾ, ಎಮ್ ಫಾರ್ ಮರ್ಕ್ಯೂರಿ. ಸೊ ಮರ್ಕ್ಯೂರಿ ಏನು ರಿಲೀಸ್ ಆಗುತ್ತೆ ಅಟ್ಮಾಸ್ಫಿಯರಲ್ಲಿ, ಅದರಿಂದ ಆಗುವಂಥ ಪ್ರಾಬ್ಲಮ್ಸ್ಗಳಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಿನಾಮಾಟಾ ಕನ್ವೆನ್ಷನ್ನ ಕಂಡಕ್ಟ್ ಮಾಡ್ಕೊಂಡಿದ್ದು 2013 ಇದನ್ನು ಸೈನು ಮಾಡ್ಕೊಂಡಿದ್ರು. ಸೊ #ENV ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಅಂತಂದರೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಂಗೆ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಏನು ಮೋಸ್ಟ್ ಇಂಪಾರ್ಟೆಂಟ್ ಕನ್ವೆನ್ಷನ್ಸ್ಗಳೆಲ್ಲ ಇತ್ತು, ಏನು ಇಂಪಾರ್ಟೆಂಟು ನಮಗೆ ಎಕ್ಸಾಮ್ಸಿಗೆ ಕೇಳ್ತಾರೆ ಅವನ್ನೆಲ್ಲದನ್ನೂ ಕೂಡ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. PDFsಗಳಿಗೋಸ್ಕರ ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು.